ದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಸರಳ ಸಜ್ಜನಿಕೆಯ ಸ್ನೇಹಜೀವಿ, ಜನಪ್ರಿಯ ಜನಾನುರಾಗಿ, ಮಾಜಿ ಶಾಸಕರು, ಚಲನಚಿತ್ರ ಹಾಗೂ ಧಾರಾವಾಹಿಗಳ ನಟರು ಹಾಗೂ ಬಿಜೆಪಿ ಮುಖಂಡರಾದ ನೇಲ ನರೇಂದ್ರ ಬಾಬುರವರ ಜನ್ಮದಿನ ಆಚರಣೆ ನಡೆಯಿತು. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕರ ಕಚೇರಿಯಲ್ಲಿ ನಡೆದ ಹುಟ್ಟುಹಬ್ಬಕ್ಕೆ ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆ ಗೋಪಾಲಯ್ಯ, ಮಾಜಿ ಉಪಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ, ಬಿಜೆಪಿ ಮುಖಂಡರುಗಳಾದ ವೆಂಕಟೇಶ್ ಮೂರ್ತಿ, ಬಿಡಿ ಶ್ರೀನಿವಾಸ್, ಶ್ರೀಮತಿ ಪದ್ಮಾವತಿ ಶ್ರೀನಿವಾಸ್, ಶ್ರೀಮತಿ ನಾಗರತ್ನ, ರೈಲ್ವೆ ನಾರಾಯಣ್, ಮಂಜುನಾಥ್, ಶಿವಾನಂದಮೂರ್ತಿ, ಚೆನ್ನಕೇಶವ, ಮಂಜುನಾಥ್ ಗೌಡ ಸೇರಿದಂತೆ ಮತ್ತಿತರ ಮುಖಂಡರುಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಈಗ ಟೈಮ್ ಇದ್ದಾಗ ಅವರು ಚಲನಚಿತ್ರ ನಟರು, ಕಿರುತೆರೆ ನಟರು, ನಾಳೆ ನಾಗವಲ್ಲಿ ಒಂದು ಕನ್ನಡ ಚಲನಚಿತ್ರದಲ್ಲಿ ಅವರ ಕುಟುಂಬ ಮತ್ತು ಅವರ ಸ್ನೇಹಿತರುಗಳೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ನರೇಂದ್ರ ಬಾಬು ಅವರು ಅದರಲ್ಲಿ ಅಭಿನಯಿಸಿರೋದ್ರಿಂದ ನಾನು ಸ್ವಲ್ಪ ಭಾಗ ನೋಡಿದ್ದೇನೆ. ನಮ್ಮ ಸ್ನೇಹಿತರುಗಳಿಗೆ, ನಮ್ಮ ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ ಆ ಕನ್ನಡ ಚಲನಚಿತ್ರ ನಾಗವಲ್ಲಿಯನ್ನು ಪ್ರತಿಯೊಬ್ಬರು ನೋಡಿ ಅಂತಕ್ಕಂಥದ್ದನ್ನ ನಾನು ಮನವಿ ಮಾಡ್ತೇನೆ. ಅವರಿಗೆ ಹೆಚ್ಚಿನ ಆಯಸ್ಸು ಭಗವಂತ ಕೊಡಲಿ ಅಂತ, ರಾಜಕೀಯವಾಗಿ ಇನ್ನೊಂದಷ್ಟು ಶಕ್ತಿ ಕೊಡಲಿ. ನಮ್ಮಂಥವ್ರನ್ನ ನೂರಾರು ಜನ ಬೆಳೆಸಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಈಗೂ ನಾವೆಲ್ಲರೂ ಅಲ್ಲೇ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ತಂದೆ ತಾಯಿಗಳು ನೆನೆಸ್ಕೊಳ್ತೀನಿ. ಯಾಕೆಂದರೆ ಅವರಿಲ್ಲ. ನನ್ನ ತಮ್ಮನ ನೆನೆಸ್ಕೊಳ್ತೀನಿ, ಅಣ್ಣನ ನೆನೆಸ್ಕೊಳ್ತೀನಿ, ಅಕ್ಕನ ನೆನೆಸ್ಕೊಳ್ತೀವಿ. ಮನುಷ್ಯ ಜನ್ಮ ಅನ್ನೋದು ಒಂದು ರೀತಿಯಾಗಿ ಒಂದು ಅವಕಾಶ. ಏನಾಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಬದುಕಿರೋಷ್ಟು ದಿವಸ ನಾವು ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸಾರ್ವಜನಿಕ ಜೀವನದಲ್ಲಿ ನನಗೆ ಸಾಧಿಸಿದ್ದು ಸಮಾಧಾನಕರ, ಆದರೆ ಸಾಧಿಸಬೇಕಾದ್ದು ಸಾಗರದಷ್ಟಿದೆ. ಗೆಳೆಯ ಮತ್ತು ಮಾಜಿ ಮಂತ್ರಿಗಳಾದಂಥ ಗೋಪಾಲಯ್ಯನವರಿದ್ದಾರೆ, ಅವರ ಶ್ರೀಮತಿಯವರಿದ್ದಾರೆ, ಮತ್ತು ಭಾಳಷ್ಟು ಜನ ನನ್ನನ್ನು ಬೆಳೆಸಿರೋ ಗೆಳೆಯರಿದ್ದಾರೆ. ಅವರ ನಿರೀಕ್ಷೆಗೆ ಇನ್ನೂ ನಾನು ಏರ್ಲಿಕ್ಕಾಗಲಿಲ್ಲ. ಆದರೆ ಖಂಡಿತವಾಗ್ಲೂ ನನ್ನ ಗುರಿ ಯಾವಾಗಲೂ ಆ ಸ್ಪಷ್ಟ ಗುರಿ, ದಿಟ್ಟ ಹೆಜ್ಜೆ ನಾನು ಯಾವಾಗಲೂ ಇಡ್ತಿರ್ತೇನೆ. ಆದರೆ ಭಗವಂತನ ಇಚ್ಛೆ, ಅವನ ಇಚ್ಛೆ ಏನಿದೆಯೋ ಹೇಗೆಯೋ ಅವನ ಇಚ್ಛೆ ಪ್ರಕಾರ ಅವನು ಇರಲೇಬೇಕಾಗತ್ತೆ. ಆದರೆ ಒಂದಂತೂ ಹೇಳ್ತೇನೆ, ನಾನು ಏನಾಗ್ತೀನೋ ಬಿಡ್ತೀನೋ, ಆದರೆ ನನ್ನ ಮತದಾರರಿಗಾಗಲಿ, ನನ್ನ ತಂದೆ ತಾಯಂದ್ರಿಗಾಗಲಿ, ನನ್ನ ಸ್ನೇಹಿತರಿಗಾಗಲಿ ಯಾವತ್ತೂ ಕೆಟ್ಟ ಹೆಸರಂತೂ ತರಲ್ಲ. ಸಾರ್ವಜನಿಕ ಜೀವನದಲ್ಲಿ ಒಂದು ರೀತಿಯಾಗಿ ಅಸೆಟ್ಟಾಗಿರ್ಲಿಕ್ಕೆ ಬಯಸ್ತೇನೆ. ಇದೇ ನನ್ನ ಇವತ್ತಿನ ಸಂಕಲ್ಪ. ಇವತ್ತು ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಜನ್ಮದಿನವೂ ಹೌದು. ಅವ್ರಿಗೂ ಶುಭಾಶಯಗಳನ್ನು ಕೋರ್ತೇನೆ. ವಿಜಯ್ ಪ್ರಕಾಶ್ ನಮ್ಮ ಹೆಸರಾಂತ ಗಾಯಕ, ಅವರ ಜನ್ಮದಿನವೂ ಹೌದು. ಅವ್ರಿಗೂ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತೇನೆ. ನಾನು ವಿನಂತಿ ಮಾಡ್ತೇನೆ, ನನ್ನ ಸಹೋದರ ನೇಲ ಮಹೇಶ್ ಕುಮಾರ್ ಅವರು ಮತ್ತು ನೇವಿ ಮಂಜೂರವರು ಒಂದು ಚಲನಚಿತ್ರವನ್ನು ಭಾಳ ದಿನಗಳ ನಂತರ, ಟಪೋರಿ ಮತ್ತು ಶಿವಾನಿ ಆದ ನಂತರ ಇವತ್ತು ಸಿನಿಮಾವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ನಾಳೆ ಆ ಸಿನಿಮಾ ಪ್ರಸನ್ನ ಥಿಯೇಟ್ರ್ನಲ್ಲಿ ಬೆಳಗ್ಗೆ 10:15ಗೆ ಅದು ಸಾರ್ವಜನಿಕರಿಗೆ ಅನಾವರಣಗೊಳ್ತಾ ಇದೆ. ಸಾಯಂಕಾಲ ಮೀರಜ್ ಮಾಲ್ನಲ್ಲಿ, ಅಂದರೆ ಮಾಗಡಿ ರೋಡಲ್ಲಿ ಮೀರಜ್ ಆ ಥಿಯೇಟ್ರಲ್ಲಿ ಅನಾವರಣ ಆಗ್ತಾಯಿದೆ. ಬನ್ನಿ ನೋಡಿ, ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ. ಮತ್ತು ಜೊತೆಗೆ ನಮ್ಮ ಧಾರಾವಾಹಿ ಬರ್ತಾಯಿದೆ ಅನುಪಲ್ಲವಿ ಅಂತೇಳಿ, 8 ಎಪಿಸೋಡ್ ಆಯಿತು. ಅದ್ಭುತವಾಗಿ ನಮ್ಮ ಪ್ರೀತಮ್ ಡೈರೆಕ್ಟ್ರು, ಬಹುಶಃ ನಮ್ಮ ಸೀರಿಯಲ್ ಇತಿಹಾಸದಲ್ಲೇ ಅಷ್ಟು ಕ್ವಾಲಿಟಿ ಮಾಡಿದ್ದಾರೆ. ರಾತ್ರಿ 9:30ಗೆ ಸರಿಯಾಗಿ ಉದಯ ಟಿ ವಿನಲ್ಲಿ ಇದೆ, ಅದನ್ನು ನೋಡಿ. ನಂದೊಂದನೇ ತಲ ಎಲ್ಲ ಧಾರಾವಾಹಿಗಳು ನೋಡಿ, ಪ್ರೋತ್ಸಾಹ ಕೊಡಿ. ಯಾರು ಒಳ್ಳೆಯ ಚಿತ್ರಗಳನ್ನ ಮಾಡ್ತಾರೆ, ಕನ್ನಡ ಚಿತ್ರಗಳು ಇವತ್ತು ಉಳಿಬೇಕು, ಬೆಳೀಬೇಕು, ಚಿತ್ರರಂಗ ಉಳಿಬೇಕು. ಯಾಕಂದರೆ ಥಿಯೇಟ್ರ್ಗಳು ಇವತ್ತು ಅಷ್ಟು ಸುಲಭ ಅಲ್ಲ ಸಿಗೋದು. ಇವಾಗ ಬೇರೆ ಭಾಷೆಗಳ ಮಧ್ಯೆ ಕನ್ನಡ ಚಿತ್ರಗಳು ಉಳಿಬೇಕು ಅಂದರೆ ದಯವಿಟ್ಟು ಎಲ್ಲರೂ ನೋಡಿ. ಒಮ್ಮೆ ಆದರೂ ಕನ್ನಡ ಚಿತ್ರರಸಿಕರು ನೋಡಿದ್ರೆ ಆ ಚಿತ್ರಗಳು ಉಳಿಲಿಕ್ಕೆ ಸಾಧ್ಯ, ಮತ್ತು ಕಲಾವಿದರು ಉಳಿಲಿಕ್ಕೆ ಸಾಧ್ಯ, ನಿರ್ಮಾಪಕರು ಉಳಿಲಿಕ್ಕೆ ಸಾಧ್ಯ. ಚಿತ್ರರಂಗದಲ್ಲಿ ಲಕ್ಷಾಂತರ ಜನ ಅವಲಂಬಿತರಾಗಿದ್ದಾರೆ, ಅದು ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಶುಭಕಾಮನೆಗಳಿಗೆ ಧನ್ಯವಾದಗಳು. ನೀವು ಮತ್ತೆ ಸೇರೋಣ. ನಮಸ್ಕಾರ.